ಸಂಪುಟ ವಿಸ್ತರಣೆಗೂ ಕೂಡ ಕಾಂಗ್ರೆಸ್ನ ನೀಟ್ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಜಿರಳೆಗಳ ಕಾಟಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗ ತಲೆ ಬಿಸಿಯಾಗಿದ್ದಾರೆ. ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಿರಳೆಗಳು ನಮಗೆ ಕಾಟ ಕೊಡಬಹುದು, ನಮ್ಮ ಕನಸಿಗೆ ಅಡ್ಡ ಬರಬಹುದು ಅಂತ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈಗ ನೋಡಿ ಹಾಗೆ ಆಗಿದೆ. ನಿನ್ನೆ ರಾತ್ರಿ ನಡಿಬೇಕಾಗಿದ್ದ ಸಭೆ ರದ್ದಾಗಿದೆ. ಗೈಡ್ಲೈನ್ಸ್ ಅನ್ನ ಕೊಟ್ಟಿತ್ತು ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್. ಸಂಪುಟ ಹೇಗಿರಬೇಕು ಅನ್ನೋದ್ರ ಗೈಡ್ಲೈನ್ಸು, ಯಾರಿಗೆ ಎಷ್ಟು ಫಾರ್ಮುಲಾ ಏನು ರೆಡಿ ಮಾಡ್ಕೊಂಡು ತನ್ನಿ ಹೊಸ ಪಟ್ಟಿನ ಅಂತ ಗೈಡ್ಲೈನ್ಸ್ ಕೊಟ್ಟರು. ಇವರು ಅದೇ ಪ್ರಕಾರ ಚಾಚು ತಪ್ಪದೆ ಪಟ್ಟಿಯನ್ನು ರೆಡಿ ಮಾಡಿದರು. ಬಟ್ ಆ ಪಟ್ಟಿಗೆ ಮೊಹರು ಬೀಳ್ತಿಲ್ಲ. ನಾನು ಪ್ರಮಾಣ ವಚನ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಬಂದವು. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾನು ಗವರ್ನರ್ಗೂ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ನಾನು ಪ್ರಮಾಣ ವಚನ ಕೊಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಬಂದವು. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾನು ಗವರ್ನರ್ಗೂ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಶಬೀರ್. ಅನುಮತಿ ಕೊಡಬೇಕು ಅನ್ನೋ ಮನಸ್ಥಿತಿ ಹೈಕಮಾಂಡ್ಗಿದ್ರು ದೆಹಲಿಯಲ್ಲಿ ನಿರ್ಮಾಣ ಆಗಿರುವ ವಿಚಿತ್ರ ಪರಿಸ್ಥಿತಿ ಅನುಮತಿ ಕೊಡದಂತೆ ಮಾಡಿದೆ. ಈಗ ಸ್ಪಷ್ಟತೆ ಇದೆಯಾ ನಾಯಕರಲ್ಲಿ ಅಂತ? ಈ ವಾರ ಬೇಡ, ನೆಕ್ಸ್ಟ್ ವಾರ ಆಗುತ್ತೆ, ಆಗಲ್ಲ, ಆ ಸ್ಪಷ್ಟತೆ ಇದೆಯಾ? ನೆಕ್ಸ್ಟ್ ಇವ್ರು ದೆಹಲಿಗೆ ಯಾವಾಗ ಬರ್ಬೋದು? ಲೆಕ್ಕಾಚಾರಗಳು ಏನು? ಮಮತಾ ನೋಡಿ, ಒಂದು ಎಕ್ಸ್ಪೆಕ್ಟೆಡ್ ಸಂಸತ್ ಅಧಿವೇಶನ ಶುರುವಾದ ಬಳಿಕ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ಪುರ್ಸೊತ್ತಿರಲ್ಲ ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ಬಾರಿ ಬಹಳಷ್ಟು ಮಹತ್ವದ ಸಂಗತಿಗಳು, ಬೆಳವಣಿಗೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹಳ ಕಷ್ಟ ಸಾಧ್ಯವೂ ಕೂಡ ಆಗಿತ್ತು. ಇದರ ಅರಿವು ಹೈಕಮಾಂಡ್ ನಾಯಕರಿಗೂ ಇತ್ತು, ರಾಜ್ಯ ನಾಯಕರಿಗೂ ಕೂಡ ಇತ್ತು. ಆದಾಗ್ಯೂ ಕೂಡ ಸಂಸತ್ ಅಧಿವೇಶನದ ಸಮಯದಲ್ಲೇ ಚರ್ಚೆಯನ್ನು ಇಟ್ಕೊಂಡಿರುವಂಥದ್ದು ಪದೇ ಪದೇ ಸಭೆಗಳು ಮುಂದೂಡಿಕೆ ಆಗಲಿಕ್ಕೆ ಕಾರಣ ಅಂತಲೂ ಕೂಡ ನಾವು ಹೇಳ್ಬೋದು. ಸೊ ನಿನ್ನೆಯೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಪ್ರಮುಖ ನಾಯಕರು ಕೂಡ ಬೆಳಗ್ಗೆನೆ ದೆಹಲಿಗೆ ಬಂದಿದ್ರು. ಇನ್ಫ್ಯಾಕ್ಟ್ ಏನು ಅಂದ್ರೆ ಸಿಎಂ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡೇ ಬಂದಿದ್ರು. ಆದರೆ ದೆಹಲಿಯಲ್ಲಿ ಮಧ್ಯಾಹ್ನದ ಒಳಗಡೆ ಸಿಗಬೇಕಾಗಿದ್ದಂಥ ಹೈಕಮಾಂಡ್ ನಾಯಕರು ಸಂಜೆ ಬಳಿಕ ಸಿಗ್ತಾರೆ ಅನ್ನುವಂಥದ್ದಾಗಿತ್ತು. ಆದರೆ ಸಂಜೆ ಬಳಿಕ ಆದಂತಹ ದಿಢೀರ್ ಬೆಳವಣಿಗೆಗಳಿಂದಾಗಿ ಸಂಜೆಯೂ ಕೂಡ ಅವರು ಲಭ್ಯವಾಗದಂತಹ ಸನ್ನಿವೇಶಗಳು ನಿರ್ಮಾಣ ಆಯಿತು. ಇವತ್ತು ಕೂಡ ಈ ಪ್ರತಿಭಟನೆಗಳ ಸರಣಿ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ವರಿಷ್ಠರು ಲಭ್ಯವಾಗುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಸೊ ಹೀಗಾಗಿ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗ ಸದ್ಯಕ್ಕೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಬೆಂಗಳೂರಿಗೆ ಹೊರಟಿರಿ, ಅಗತ್ಯ ಅನಿಸಿದಾಗ ಮತ್ತೆ ನಾವು ಹೇಳಿ ಕಳಿಸ್ತೀವಿ ಅನ್ನುವಂಥ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ನ ನಾಯಕರು ಕೂಡ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೆ ಯಾವಾಗ ಸಭೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಬಹುಶಃ ಶನಿವಾರ ಕೆ.ಸಿ. ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಅವರು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಹೀಗಾಗಿ ಶನಿವಾರದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಶೆಡ್ಯೂಲ್ ಮೀಟಿಂಗ್ ಆಗುವಂಥದ್ದು ಕಡಿಮೆ. ಸೊ ಹೀಗಾಗಿ ಮುಂದಿನ ಭಾನುವಾರ ಅಥವಾ ಸೋಮವಾರದ ಬಳಿಕವೇ ಸಭೆ ಕರೆಯುವಂಥ ಸಾಧ್ಯತೆಗಳು ಕೂಡ ಇದಾವೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಎಷ್ಟು ಕನ್ಫ್ಯೂಷನಲ್ ಸ್ಟೇಟಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇಟ್ ಕೊಡೋದಕ್ಕೂ ಯೋಚನೆ ಮಾಡೋ ರೀತಿನಲ್ಲಿ ಆಗಿದೆ. ಅಷ್ಟು ಬರ್ನಿಂಗ್ ಇಶ್ಯೂಸ್ ಕಾಂಗ್ರೆಸ್ ಪಾಲಿಯಕ್ಕಿದೆ. ಅದರ ಮಧ್ಯದಲ್ಲಿ ಇದು ಬೇಡ ಅನ್ನೋ ಲೆಕ್ಕಾಚಾರ.